ಇನ್ನು ಮೊನ್ನೆ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ರೇಪ್ ಆಯ್ತಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ 3 ಜನರನ್ನ ಅರೆಸ್ಟ್ ಮಾಡಲಾಗಿದ್ದು, ಈಗ ಉಳಿದವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಕೇಸಿನಲ್ಲಿ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸರು. ಮನೆಗೆ ನುಗ್ಗಿ ಮಹಿಳೆ ಮೇಲೆ ಹಲ್ಲೆ ಮಾಡಿ ತದನಂತರ ಗ್ಯಾಂಗ್ ರೇಪ್ ಮಾಡಲಾಗಿರುತ್ತೆ. ಮಹಿಳೆಯ ಮನೆಗೆ ನುಗ್ಗಿ ರೇಪ್ ಮಾಡಿದಂತಹ 7 ಜನ ಆರೋಪಿಗಳಲ್ಲಿ ಈಗ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನವೀನ್, ಕಾರ್ತಿಕ್, ಶಿವೋಗ್, ಸೀನಾ, ಜಂಗ್ಲಿ, ಪೃಥ್ವಿ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಕೇಸಿನ ಪ್ರಮುಖ ಆರೋಪಿ ಅಂದ್ರೆ A1 ಮಿಥುನ್ ಇನ್ನು ಸಿಕ್ಕಿಲ್ಲ. ಆ ಮಿಥುನ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಎಲ್ಲಿದ್ದಾನೆ ಅಂತ. ಸದ್ಯ 7 ಜನರ ಪೈಕಿ 6 ಜನರನ್ನ ಮಾದನಾಯಕನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಮಹಿಳೆ, ಬೆಂಗಳೂರಿನಲ್ಲಿ ವಾಸವಾಗಿದ್ರು, ಕೆಲಸ ಮಾಡಿಕೊಂಡು ಪತಿ ಜೊತೆಗೆ 2 ಮಕ್ಕಳ ಸಮೇತ ಗಂಗೊಂಡನಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ರು. ಆಗ ಬೈಕ್ನಲ್ಲಿ ಬಂದಂತಹ ಆರೋಪಿಗಳು ತಾವು ಪೀಣ್ಯ ಪೊಲೀಸ್ ಠಾಣೆಯ ಮಾಹಿತಿದಾರರು ಅಂತ ಹೇಳಿ, ಜೊತೆಗೆ ಇಲ್ಲಿ ಗಾಂಜಾ ಸಪ್ಲೈ ಆಗ್ತಿದೆ ಅನ್ನೋ ಮಾಹಿತಿ ಇದೆ, ದುಡ್ಡು ಕೊಡಿ ಹಂಗೆ ಹಿಂಗೆ ಅಂತ ಪೀಡಿಸಿ ತದನಂತರ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಬ್ಯಾಟ್ನಿಂದ ತಿಳಿಸ್ತಾರೆ. ಸಂತ್ರಸ್ತೆ ಮಗ ಹಾಗೂ ಪತಿಯ ಸ್ನೇಹಿತನಿಗೂ ಕೂಡ ಹೊಡೆದು ಕೂಡ ಹಾಕಿ ತದನಂತರ ಈ ಗ್ಯಾಂಗ್ ರೇಪ್ ಮಾಡೋದಕ್ಕೆ ಮುಂದಾಗ್ಬಿಡುತ್ತೆ. ಈಗ ಆ ನೊಂದ ಮಹಿಳೆ ಕೊಟ್ಟಂತಹ ದೂರನ್ನು ಆಧರಿಸಿ ಈಗ ಸದ್ಯ 6 ಜನರನ್ನು ಅರೆಸ್ಟ್ ಮಾಡಲಾಗಿದೆ. A1 ಮಿಥುನ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಗ್ಯಾಂಗ್ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಪ್ರಕಾರವನ್ನೇ ಸದ್ಯಕ್ಕೆ 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಈ 6 ಜನರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಹೆಂಗಿತ್ತು, ಜೊತೆಗೆ A1 ಮಿಥುನ್ ಆತನ ಬಗ್ಗೆ ಸುಳಿವೇನು ಸಿಗ್ತಾ ಇದೆ ಪೊಲೀಸರಿಗೆ? ಶರತ್, ಏನಂತ ಹೇಳಿದ್ರೆ ನೆಲಮಂಗಲ ವ್ಯಾಪ್ತಿಯಲ್ಲಿರುವಂತಹ ಒಂದು ಗ್ರಾಮದಲ್ಲಿ, ಇಲ್ಲಿ ಗಂಗೊಂಡನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ 6 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖ ಆರೋಪಿ ಮಿಥುನ್ ಎಸ್ಕೇಪ್ ಆಗಿರುವಂಥದ್ದು. ಆತನ ಬಂಧನಕ್ಕೂ ಕೂಡ ಈಗ ಪೊಲೀಸರು ವಿಶೇಷ ತಂಡವನ್ನು ರಚನೆ ಮಾಡಿ ಈಗ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮನೆಯೊಳಗಡೆ ಇದ್ದಂತಹ ಮಹಿಳೆಯ ಮೇಲೆ ಅವರು ಪೀಣ್ಯ ಪೊಲೀಸ್ ಠಾಣೆಯ ಪೊಲೀಸರು ಅಂತ ಹೇಳಿಕೊಂಡು ಹಾಗೂ ಇನ್ಫಾರ್ಮರ್ಗಳಂತ ಹೇಳಿ ಮನೆಯೊಳಗಡೆ ಗಾಂಜಾ ಇದೆ ಅಂತ ಹೇಳಿ ಅವರ ಮೇಲೆ ದಾಳಿಯನ್ನು ಮಾಡ್ತಾರೆ. ದಾಳಿ ಸಂದರ್ಭದಲ್ಲಿ ತಡೆಯಕ್ಕೆ ಬಂದಂತಹ ಅವರ ಮಗ ಸೇರಿದಂತೆ ಮನೆಯಲ್ಲಿದ್ದಂತಹ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಮೇಲೆ ಹಲ್ಲೆಯನ್ನು ಮಾಡಿದ್ರು, ಬ್ಯಾಟ್ಗಳಿಂದ ಹಲ್ಲೆಯನ್ನು ಮಾಡಿದ್ರು. ಅದಾದ ಬಳಿಕ ಮಹಿಳೆಯನ್ನ ರೂಮ್ಗೆ ಎಳೆದು ಇದು ಅತ್ಯಾಚಾರವನ್ನು ಎಸಗಿರುವಂತಹದ್ದು. ಆಕೆ ಪರಿಪರಿಯಾಗಿ ಬೇಡಿದ್ರು ಕೂಡ ಈ ದುರುಳು ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ರು. ಘಟನೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ದೂರು ದಾಖಲಾಗ್ತಿದ್ದಂತೆ 24 ಗಂಟೆ ಒಳಗಡೆ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಉಳಿದ ಪ್ರಮುಖ ಆರೋಪಿ ಈಗ ತಲೆಮರೆಸಿಕೊಂಡಿದ್ದಾನೆ. ಈ ಹಿಂದೆ ಕೂಡ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಏನಾದರೂ ಭಾಗಿಯಾಗಿದ್ರೆ ಅನ್ನೋದು ಕೂಡ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ರಾಜಾರೋಷವಾಗಿ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡ್ತಾರೆ, ಅತ್ಯಾಚಾರವನ್ನು ಎಸಗ್ತಾರೆ ಅಂತ ಹೇಳಿದ್ರೆ ಈ ದುರುಳರ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನೋದನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟು ಈಸಿಯಾಗಿ ಒಂದು ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ, ಹೆದರಿಸ್ತಾರೆ. ಅದು ಕೂಡ ಮನೆ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದಾಗಿ ಅಂದ್ರೆ ಇವರ ಕಾಮುಕತನ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಕೂಡ ಸದ್ಯ ಗೊತ್ತಾಗ್ತಾ ಇರುವಂತದ್ದು. ಪೊಲೀಸರು ಕೂಡ ಈಗ ತಮ್ಮದೇ ಸ್ಟೈಲ್ ನಲ್ಲಿ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಈಗ ಪ್ರಮುಖ ಆರೋಪಿ ಸಿಕ್ಕ ನಂತರ ಈ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಸಿಕ್ಕದಂತೆ ಆಗುತ್ತೆ. ಈಗ ಅವ್ರನ್ನ ಈಗಾಗಲೇ ಏನು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವ್ರನ್ನ KC ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಅವರ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಮೆಡಿಕಲ್ ನಂತರ ಅವರಿಗೆ ಈಗ ಚಿಕಿತ್ಸೆಯ ಅವಶ್ಯಕತೆ ಇರೋದ್ರಿಂದಾಗಿ ಟ್ರೀಟ್ಮೆಂಟ್ ಕೂಡ ಮುಂದುವರಿತಾ ಇರುವಂತದ್ದು. ಸದ್ಯ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಬಂಧನಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತಹ ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.